ಎಲ್ಲರಿಗೂ ಗುಡ್ ಮಾರ್ನಿಂಗು. ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ, ಈರುಳ್ಳಿ ಸೊಪ್ಪು ಇದೆಯಲ್ಲ, ಈರುಳ್ಳಿ ಸೊಪ್ಪು ಅದು ಬುಡ್ಚಿ ಈರುಳ್ಳಿನೇ, ಅದು ಈರುಳ್ಳಿ ಪಲ್ಯ ಅದರಲ್ಲಿ ಮಾಡೋದು. ಈರುಳ್ಳಿ ಪಲ್ಯ ಮಾಡ್ತಾ ಇರೋದು. ಹಸಿರು ಅಲ್ಲಿ ಗ್ರೀನ್ ಕಲರು ಕಾಣಿಸ್ತಾ ಇದೆಯಲ್ಲ ಅದು. ನಮ್ಮ ಕಡೆ ಅದೇನಂತೀವಿ ಅಂದರೆ, ಉತ್ತರ ಕರ್ನಾಟಕ ಕಡೆ ಈರುಳ್ಳಿ ಪಲ್ಯ ಅಂತೀವಿ, ಈ ಕಡೆ ಈರುಳ್ಳಿದು ಸೊಪ್ಪು ಅಂತಾರೆ. ಅದಕ್ಕೆ ಅದೆಲ್ಲ ಬಿಡಿಸ್ಕೊತ, ಅದು ಒಳಗಡೆ ಇರ್ತದಲ್ಲ, ಸ್ವಲ್ಪ ಮೇಲ್ಮೇಲೆ ಮಣ್ಣು ಇರ್ತದೆ ಅದ್ರ ಜೊತೆಯಲ್ಲಿ. ಅದಕ್ಕೆ ಅದು ಮಣ್ಣೆಲ್ಲ ತೆಗಿಬೇಕಲ್ಲ, ಬಿಡಿಸ್ತಾ ಇದ್ದೀವಿ. ಅದು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮಣ್ಣು ಹೋಗೋತನ ಅದು ಬುಡ್ಚಿ ಅದೆಲ್ಲ ತೆಗೆದುಬಿಟ್ರೆ ಸ್ವಲ್ಪ ಕರ್ಕನ್ನಲ್ಲ. ಅಂದರೆ ಅದು ಒಂದು ಮೇಲ್ಗಡೆ ಪೊದರು ಇರ್ತದೆ ಅದ್ರದ್ದು ಮೇಲೆ, ಅದು ಪೂರ್ತಿ ತೆಗಿಬೇಕು, ಆ ಮಣ್ಣು ಬರ್ತದಂತ ಮಾಡುವಾಗ. ಅದರಲ್ಲಿ ಎಲ್ಲ ಇದು ಒಂಥರ ಗೊಜ್ಜು, ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ ಆ ಥರ ಗೊಜ್ಜು ಮಾಡಿದ್ರೆ. ಮಾಡ್ತಾಯಿದ್ದೀವಿ. ಇವಾಗ ಆಯಿಲ್ ಹಾಕ್ತಾಯಿದ್ದೀವಿ. ಒಂದು 5-6 ಸ್ಪೂನ್ ಆಯಿಲ್ ಸಾಕು. ತುಂಬ ಆಯಿಲ್ ಹಾಕಿದ್ರೂ ತಿನ್ನೋಲ್ಲ ಅಷ್ಟೊಂದು. ಮೀಡಿಯಮ್ ಸೈಜು ಆಯಿಲ್ ಇದ್ದರೆ ಚೆನ್ನಾಗಿರ್ತದೆ. ಅದಕ್ಕೆ ಇವಾಗ ಆಯಿಲ್ ಹಾಕಿದ್ದೀವಿ. ಇವಾಗ ಸ್ವಲ್ಪ ಸಾಸಿವೆ ಹಾಕೋಣ. ಸಾಸಿವೆ ಆದಮೇಲೆ ಒಂಚೂರು ಬೆಳ್ಳುಳ್ಳಿ. ಅಂದರೆ ಇದಕ್ಕೇನು ಈರುಳ್ಳಿ ಉಪಯೋಗಿಸಲ್ಲ, ಯಾಕಂದರೆ ಈರುಳ್ಳಿದೇ ಇರ್ತದಲ್ಲ, ಈರುಳ್ಳಿ ಏನು ಹಾಕಲ್ಲ, ಅದೇ ಈರುಳ್ಳಿ ಸಾಕು. ಅದು ಸ್ವಲ್ಪ ಫ್ರೈ ಆಗಲಿ, ಬೆಳ್ಳುಳ್ಳಿ ಫ್ರೈ ಆಗಿ ಘಮ ಅಂತ ಸ್ವಲ್ಪ ಸ್ಮೆಲ್ ಬರ್ತದಲ್ಲ ಆವಾಗ. ಇವಾಗ ಫ್ರೈ ಆಗಿದೆ ಅದು. ಟೊಮೊಟೊ ಹಾಕೋಣ ಫ್ರೈಗೆ. ಟೊಮೊಟೊ ಹಾಕ್ಬಿಟ್ರೆ ಫ್ರೈ ಮಾಡೋಣ. ಅದು ಟೊಮೊಟೊ ಇದು ಸಾಫ್ಟ್ ಆಗೋಗಂಟ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಅದು ಎಲ್ಲ ತೊಳೆದ್ಬಿಟ್ಟು ವಾಶ್ ಮಾಡಿ ಕಟ್ ಮಾಡೋಣ ಚಿಕ್ಕ ಚಿಕ್ಕದಾಗೆ. ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಅದು ಒಂದು ಸರಿ ಫುಲ್ಲು ಹೊಳೆದಿಟ್ಟು ಆಮೇಲೆ ನೀರಲ್ಲಿ ಇಟ್ಟಿದ್ದೀವಿ. ಇವಾಗ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಒಂಥರ ಪಲ್ಯ. ಇವಾಗ ಇದೆಲ್ಲ ರೊಟ್ಟಿ ಜೊತೆ ಹಸಿದು ತಿಂತಾರೆ ಕೆಲವೊಬ್ರು ಹಾಕ್ಕೊಂಡು, ಒಂಥರ ಟೇಸ್ಟಾಗಿ ಚೆನ್ನಾಗಿರ್ತದೆ, ತಿನ್ಬೋದು. ಅದು ಪೀಸ್ ಚಿಕ್ಕದಾಗಿರ್ತದಲ್ಲ. ಒಂದೊಂದು ಥರಕ್ಕೆ ಒಂದೊಂದು ಪಲ್ಯ ನಾವು ಮಾಡುವಾಗ ಒಬ್ಬೊಬ್ಬರು ಒಂದೊಂದು ಥರ ಈರುಳ್ಳಿ ಹಾಕ್ತೀವಿ, ಒಂದೊಂದು ಥರ ಈರುಳ್ಳಿಗೆ ಎಲ್ಲಕ್ಕೆ ಒಂದೇ ಕ್ವಾಲಿಟಿ ಹಾಕೋಕ್ಕಾಗಲ್ಲ. ಒಂದೊಂದು ಯಾವ ಥರ ರೀತಿಲಿ ನಮ್ಮ ಕಡೆ ಹಳ್ಳಿಯಲ್ಲಿ ಮಾಡ್ತಾರೋ ನಾವು ಅದೇ ಥರ ಫಾಲೋ ಮಾಡ್ಕೊಂಡು ಮಾಡ್ತಾ ಇರೋದು. ಮೋಸ್ಟ್ಲಿ ಎಲ್ಲದಕ್ಕೂ ಈರುಳ್ಳಿ ಹಾಕಲ್ಲ. ಯಾವುದಕ್ಕೆ ಹಾಕಬೇಕೋ ಅದಕ್ಕೆ ಮಾತ್ರ ಈರುಳ್ಳಿ ಚೆನ್ನಾಗಿರ್ತದೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳೋದು. ಇವಾಗ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ನೋಡ್ರಿ ಕಟ್ಟಿಂಗ್ ಆಗಿದೆಲ್ಲ. ಇವಾಗ ಅದು ಸೊಪ್ಪು ಕಟ್ಟಾಗಿದೆಯಲ್ಲ, ಅದೊಂಥರ ಗ್ರೀನ್ ಆಗಿರ್ತದಲ್ಲ, ಚೆನ್ನಾಗಿ ಕಾಣ್ತದೆ. ಇವಾಗ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಮೋಸ್ಟ್ಲಿ ಸಿಮ್ಮಲ್ಲಿಟ್ಟರೆ ಬೇಗ ಫ್ರೈ ಆಗ್ತದೆ. ಆ ಸ್ಟೌವಲ್ಲಿ ಜಾಸ್ತಿ ಹೊತ್ತು ಇಟ್ಟರೆ, ಅದು ಉರಿ ಜಾಸ್ತಿ ಇಕ್ಬಿಟ್ರೆ ಸೀದಂಗೆ ಆಗಿಬಿಡ್ತದೆ. ಸಿಮ್ಮಲ್ಲಿ ಮಾಡಿದ್ರೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬರ್ತದೆ. ಇವಾಗ ಸೊಪ್ಪೆಲ್ಲ ಹಾಕ್ತಾಯಿದ್ದೀವಿ, ಈರುಳ್ಳಿದ್ದೆಲ್ಲ ಸೊಪ್ಪು. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ, ಚೆನ್ನಾಗೆಲ್ಲ ಹೊಂದ್ಕೋಬೇಕಲ್ಲ, ಮಿಕ್ಸ್ ಮಾಡ್ತಾಯಿದ್ದೀವಿ.
ಸ್ವಲ್ಪ ಹೊತ್ತು ಹಂಗೆ ಸಿಮ್ಮಲ್ಲೇ ಫ್ರೈ ಬಿಟ್ಟಿದ್ದೀವಿ, ಒಂದು ತಟ್ಟೆ ಮುಚ್ಚಿಬಿಟ್ಟು. ಇವಾಗ ಚೆನ್ನಾಗಿ ಕುಕ್ಕಾಗಿದೆ, ಫ್ರೈ ಆಗಿದೆ ಅದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದಕ್ಕೆ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೋಣ ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಣ, ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು, ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು. ಇವಾಗ ಅದಕ್ಕೆ ಜೀರಿಗೆ ನಾವು ಹಾಕಿದ್ದಿಲ್ಲ ಫಸ್ಟೇ, ಅದಕ್ಕೆ ಇವಾಗ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೋಣ. ಸ್ವಲ್ಪ ಜೀರಿಗೆ ಪೌಡ್ರು, ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಸಿಮ್ಮಲ್ಲೇ ಸ್ವಲ್ಪ ಹೊತ್ತು ಬಿಡಬೇಕು. ಇದಕ್ಕೇನು ನೀರೇನು ಹಾಕಲ್ಲ, ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಿಬಿಟ್ರೆ ತುಂಬ ಚೆನ್ನಾಗಿರ್ತದೆ ರೈಸ್ಗೆ. ಇವಾಗ ಕಡಲೆಬೀಜ ಅವಾಗೆ ಹುರಿದಿಟ್ಕೊಂಡಿದ್ವಲ್ಲ, ಸ್ವಲ್ಪ ಕಡಲೆಬೀಜ ಪುಡಿ ಮಾಡ್ಕೊಂಡಿದ್ದೆ, 1 ಸ್ಪೂನ್ ಸಾಕು, 1.5 ಸ್ಪೂನ್ ಅಷ್ಟೇ. ಅದಕ್ಕೆ ಅದು ಇದ್ರೂ ಅದು ಟೇಸ್ಟ್ ಬರ್ತದೆ, ಚೆನ್ನಾಗಿರ್ತದೆ. ಇವಾಗ ಸ್ವಲ್ಪ ಹೊತ್ತು ಬಿಡೋಣ, ಅದು ಫ್ರೈ ಆಗಿದೆ. ಇವಾಗ ಮಿಕ್ಸ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಬಟ್ಲಿಗೆ ಹಾಕ್ಬಿಟ್ಟು, ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀವಿ. ಇವಾಗ ಟೇಸ್ಟ್ ಮಾಡೋಣ, ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ರೆಸಿಪಿ ಇದು. ನಾವು ಅಷ್ಟೇ ಸಾಕಂತ ಅಂದ್ವಿ. ನಮ್ಮ ಮನೆಯವರು ತೋರಿಸುತ್ತೆ ಟೇಸ್ಟ್ ಮಾಡಿ ಅಂದರು, ಅದಕ್ಕೆ ತೋರಿಸ್ತಾ ಇದ್ದೀವಿ.